ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನೂತನ ಅಧ್ಯಕ್ಷರಾಗಿ ನರೇಂದ್ರ ಸರ್ ಆಯ್ಕೆಯಾಗಿದ್ದಾರೆ. ಉನ್ನತ ಮಟ್ಟದ ಸ್ಥಾನಮಾನ ಸಿಕ್ಕಿದೆ. ಮುಖ್ಯಮಂತ್ರಿಗಳು ಡಿ.ಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಏನ್ ಹೇಳ್ತೀರಾ ಸರ್? ಸರ್, ಈಗ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರೋದ್ರಿಂದ ಒಳ್ಳೆ ಯುವಕರಿಗೆ ಒಳ್ಳೊಳ್ಳೆ ಸ್ಥಾನಮಾನಗಳ ಕೊಟ್ಟು ಪಕ್ಷ ಸಂಘಟನೆ ಜೊತೆಗೆ ಮತ್ತೆ ನಿಜವಾದ ಫಲಾನುಭವಿಗಳಿಗೆ ಗುರುಸಿ ಇನ್ನೀಗ ಬೇಕು ಏನು ಬಡ ಜನಗಳಿಗೆ ಏನು ಸಬ್ಸಿಡಿ ಮತ್ತೆ ಸಬ್ಸಿಡಿ ಮುಖಾಂತರ ಅವರು ಡೆವಲಪ್ಮೆಂಟ್ ಆಗಕ್ಕೆ ಹಣಕಾಸಿನ ಮುಖಾಂತರ ಡೆವಲಪ್ಮೆಂಟ್ ಆಗಿ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಹೊಸ ಅಧ್ಯಕ್ಷರು ಮಾಡಿರೋದು ಒಂದು ಯುವಕರು ಮಾಡಿದ್ದಾರೆ. ಮತ್ತೆ ಯುವಕರಿಗೆ ಅದು ಅನುಕೂಲ ಆಗುತ್ತೆ. ಮತ್ತೆ ಆ ಸಮುದಾಯ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಅನ್ನೋದು ನಮ್ಮ ನಂಬಿಕೆ. ನರೇಂದ್ರಣ್ಣ ಆಗಿರೋದ್ರಿಂದ ಅವರು ತುಂಬಾ ಉತ್ಸಾಹರಾಗಿ ಮತ್ತೆ ಯಾರೇ ಹೋದ್ರ ಬಂದ್ರಿ ಸ್ನೇಹಿತರೆ ಬಂದು ಲೀಡರ್ ಅಂತ ಕರೆದು ವಿಶ್ವಾಸದಲ್ಲಿ ನಮ್ಮನ್ನ ಗುರುತಿಸ್ತಾರೆ. ಹಂಗೆ ಅವ್ರಿಗೆ ನಮ್ಮ ಕಡೆಯಿಂದ ಅವರು ತುಂಬ ಹೃದಯದ ಅಭಿನಂದನೆಗಳನ್ನ ನಾವು ಹೃತ್ಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀನಿ ಸರ್. ಆಂಜನೇಯವರು ಸೀನಿಯರ್ ಅವ್ರಿಗೇನೋ ಸರ್ ಕೊಡ್ಬೋದಾಯ್ತು. ಎಲ್ಲೋ ಒಂದ್ ಕಡೆ ಅವರು ಹೈಕಮಾಂಡ್ ಜೊತೆಗೆ ಸ್ವಲ್ಪ ಎಲ್ಲೋ ಲಿಂಕ್ ಇಲ್ಲ ನನಗೆ ಎಲ್ಲೋ ಸ್ವಲ್ಪ ಗೊಂದಲದಲ್ಲಿ ಇರ್ಬೋದೇನೋ, ನಮ್ಗೆ ಗೊತ್ತಾಗಿಲ್ಲ ಅಷ್ಟು ದೊಡ್ಡ ಭಾಗದಲ್ಲಿ. ಅವ್ರು ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ. ಮುಂದಿನ ದಿನ ಸರಿಪಡಿಸ್ಕೊತಾರೆ. ಯಾಕೆ ಮಾದೇಪ್ಪನವರು ಬುದ್ಧಿವಂತರಾಗಿದ್ದಾರೆ. ಮತ್ತೆ ಹೈಕಮಾಂಡ್ ಜೊತೆಗೆ ಸರ್ ಮಾಡ್ಕೊಂಡು ಅದನ್ನ ಮುಂದಿನ ದಿನ ಸರ್ ಮಾಡ್ಕೊಂಡು ಇನ್ನೂ ಉತ್ತಮವಾದ ಸ್ಥಾನಕ್ಕೆ ಹೋಗ್ತಾರೆ ಸರ್. ದಲಿತ ಸಮುದಾಯ, ಶೋಷಿತ ಸಮುದಾಯ ಹೇಳ್ತಾರೆ. ದಲಿತ ಸಮುದಾಯದಲ್ಲಿ ಒಂದು ಟರ್ಮಿನಲ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆಯಾ ಇಲ್ವಾ? ಖಂಡಿತ ಇದೆ ಸರ್, ಖಂಡಿತ ಇದೆ. 2028 ಖಂಡಿತ ಇದೆ ಸರ್, ಆಗ್ತಾರೆ ಸರ್.